ಮೇಕೆದಾಟು ವಿಚಾರ ಅದು ಕೂಡ ಈಗ ನಮಗೆ ಈಗಾಗಲೇ ಒಂದು ಅಪ್ರೈಸಲ್ ರಿಪೋರ್ಟು ಅವರು ಕೊಡಬೇಕು ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ. ಅದು ಕೂಡ ಇನ್ನೂ ನೀವು ಆಗಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟದ್ದು ಕೋರ್ಟಲ್ಲಿ ಇರ್ಬೋದು. ಕೋರ್ಟ್ಗೆ ನೀವು ಏನು ಕೊಡಬೇಕು ನೀವು ಕೊಡಿ. ಅದು ನಮ್ಮ ಪ್ರಾಜೆಕ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ, ತಮಿಳ್ನಾಡಿಗೆ ಎಫೆಕ್ಟ್ ಆಗ್ತದಾ ಇಲ್ಲ ಅಂಥೇಳಿ ಏನು ಬೇಕಾದ್ರೂ ಕೊಡಿ. ಹಿಂದೆ ಕೋರ್ಟಲ್ಲೂ ಕೂಡ, ಸುಪ್ರೀಂ ಕೋರ್ಟಲ್ಲೂ ಕೂಡ ಅನೇಕ ಓರಲ್ ಡಿಸ್ಕಷನ್ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಸೊ ಯಾವ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಲೇಟ್ ಮಾಡೋಕ್ಕಾಗಲ್ಲ. ನಾವು ನಿಮಗೆ CWCಗೆ ಅಪ್ರೈಸಲ್ನ ಮಾಡಿ DPRಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿದ್ದೀವಿ. ಇದು ವಿತಿನ್ ದಿ CWDT ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರನೇ ನಾವು ಅದನ್ನು ಮಾಡಿಕೊಟ್ಟಿದ್ದೀವಿ. ಅದು ಕೂಡ ನೀವು ಕೋರ್ಟ್ಗೆ ಏನು ಬೇಕೋ ನೀವು ಸಬ್ಮಿಟ್ ಮಾಡಿ, ಕೋರ್ಟ್ ಏನು ಬೇಕಾದ್ರೂ ತೀರ್ಮಾನ ಮಾಡಲಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇವೆ. ಅದು ಆಯಿತು, ನಾನು ನೋಡ್ತೀನಿ. ಅದು ಕೂಡ ನಾವು ಯಾವ ನೀರು ನಮ್ಗಿನ್ನ ಜಾಸ್ತಿ ಹೆಲ್ಪ್ ಆಗೋದು ತಮಿಳ್ನಾಡಿಗೆ ಅನ್ನೋದು ಕೂಡ ಪ್ರಸ್ತಾವನೆಯನ್ನು ಅವ್ರಿಗೆ ತಿಳಿಸಿದ್ದೇವೆ. ಅವರು ಅದ್ರ ಬಗ್ಗೆ ಕೂಡ ನಾನು ಕರೆಸಿ ಒಂದು ರೌಂಡ್ ನಾನು ಮಾತಾಡ್ತೀನಿ ಅಂತ ಅವರು ಹೇಳಿದ್ದಾರೆ.